ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಆಹ್ವಾನ ಆಗಿರುವ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಗಳು ಯಾವ್ಯಾವ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾ, ನಿಮ್ಮ ಒಂದು ಊರು ಮತ್ತು ನಿಮ್ಮ ಒಂದು ತಾಲೂಕಿಗೆ ಅರ್ಜಿ ಆಹ್ವಾನ ಆಗಿದೆಯಾ ಅಂತ ನೀವು ತಿಳ್ಕೊಬೋದು. ಬನ್ನಿ ಸ್ನೇಹಿತರೆ, ಇವಾಗ ಯಾವ ಒಂದು ಊರಿಗೆ ಒಂದು ಕಾಲ್ಫಾರ್ಮ್ ಆಗಿದೆಯೋ ಅಂತ ನೋಡೋಣ. ಅದನ್ನು ನೀವು ತಿಳ್ಕೊಬೇಕಂದ್ರೆ ಮೊದಲಿಗೆ ನೀವು ಯಾವ ರೀತಿ ಇದನ್ನು ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಗೂಗಲ್ ಸರ್ಚನ್ನು ಓಪನ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಅಂತ ಟೈಪ್ ಮಾಡ್ಕೊಳ್ಳಿ. ಸೇವಾ ಸಿಂಧುನಲ್ಲೇ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ. ಸೇವಾ ಸಿಂಧು ಫಸ್ಟ್ ಲಿಂಕ್ ಓಪನ್ ಮಾಡ್ಕೊಂಡು ಈ ರೀತಿ ಬರುತ್ತೆ. ಇದನ್ನು ಲಾಗಿನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ಲಾಗಿನ್ ಆಗೋಕ್ಕೆ ಸಾಧ್ಯ. ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ನಿಮಗೆ ಕೆಳಗಡೆಯಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಇದೆ ನೋಡಿ. ಈ ಒಂದು ನ್ಯೂ ಯೂಸರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ನಾನು ಆಲ್ರೆಡಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೇನೆ. ಡೈರೆಕ್ಟಾಗಿ ಲಾಗಿನ್ ಮಾಡ್ಕೊತೀನಿ. ಲಾಗಿನ್ ಆದಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸರ್ಚ್ ಬಾರಲ್ಲಿ ಗ್ರಾಮ 1 ಅಂತ ಸರ್ಚ್ ಮಾಡಿ. ಗ್ರಾಮ 1 ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದೆ ಗ್ರಾಮೋನ್ ಫ್ರಾಂಚೈಸಿ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಬೇಕು. ಅಲ್ಲಿ ನಿಮಗೆ ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯತ್ ಹೆಸರು ತೋರಿಸುತ್ತೆ. ಇವಾಗ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿದೆ ನೋಡಿ. ಮೊದಲಿಗೆ ನೀವು ವಿಭಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಳಗಾವಿ ವಿಭಾಗ, ಬೆಂಗಳೂರು ವಿಭಾಗ, ಕಲಬುರಗಿ ವಿಭಾಗ, ಮೈಸೂರು ವಿಭಾಗ ಅಂತ ಮಾಡಿದ್ದಾರೆ. ಒಟ್ಟು 4 ವಿಭಾಗವನ್ನು ಮಾಡಿದ್ದಾರೆ. ಇವು 4 ವಿಭಾಗದಲ್ಲಿ ನಿಮ್ಮದು ಯಾವುದು ವಿಭಾಗದಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ನಮ್ಮದು ಕಲಬುರಗಿ ವಿಭಾಗದಲ್ಲಿ ಬರುತ್ತೆ. ಕಲಬುರಗಿಗೆ ಇಷ್ಟು ಜಿಲ್ಲೆಗಳಂತ ಮಾಡಿದ್ದಾರೆ, ಬೆಂಗಳೂರಿಗೆ ಇಷ್ಟು ಜಿಲ್ಲೆಗಳು, ಬೆಳಗಾವಿಗೆ ಇಷ್ಟು, ಮೈಸೂರು ವಿಭಾಗಕ್ಕೆ ಇಷ್ಟು ಜಿಲ್ಲೆಗಳಂತ ಆಯ್ಕೆ ಮಾಡಿ ಇಟ್ಟಿದ್ದಾರೆ. ಸೊ ನಾವು ಇವಾಗ ಕಲಬುರಗಿ ತೊಗೊತೀನಿ. ಕಲಬುರಗಿಯಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊ ನೋಡಿ. ಗುಲ್ಬರ್ಗ ಡಿವಿಷನಲ್ಲಿ ಬರುವಂಥ ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಯಾದಗಿರಿ ಇವಿಷ್ಟು ಜಿಲ್ಲೆಯನ್ನು ತೋರಿಸ್ತಾ ಇದ್ದೀವಿ ಒಂದು ಗ್ರಾಮೋನ್ ಕೇಂದ್ರಕ್ಕೆ. ಸೊ ಇವಾಗ ಕಾಲ್ಫಾರ್ಮ್ ಆಗಿರೋ ಜಿಲ್ಲೆಗಳು ಇವು ಮಾತ್ರ. ಇಷ್ಟು ಜಿಲ್ಲೆಗಳಿಗೆ ಇವಾಗ ಕಾಲ್ಫಾರ್ಮ್ ಆಗಿದೆ. ಇದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ಜಿಲ್ಲೆಗಳಿಗೆ ಅರ್ಜಿ ಕಾಲ್ಫಾರ್ಮ್ ಆಗಿದೆ ಅಂತ. ಕಲಬುರಗಿ ಜಿಲ್ಲೆ, ಕೊಪ್ಪಳ, ರಾಯಚೂರು, ವಿಜಯನಗರ, ಯಾದಗಿರಿ ಇಷ್ಟು ಜಿಲ್ಲೆಗೆ ಇವಾಗ ಅರ್ಜಿ ಆಹ್ವಾನ ಆಗಿದೆ. ಈ ಇದರಲ್ಲಿ ಯಾವುದನ್ನ ನಿಮ್ಮದು ಜಿಲ್ಲೆ ಇದೆಯಾ ಅಂತ ನೋಡ್ಕೋಬೇಕು. ನಿಮ್ಮ ಒಂದು ಜಿಲ್ಲೆ ಇದ್ದರೆ ಮಾತ್ರ ಇದಕ್ಕೆ ನೀವು ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೇಕಾಗುತ್ತೆ. ಅಲ್ಲಿ ನಿಮ್ಮೊಂದು ಜಿಲ್ಲೆ ಸೆಲೆಕ್ಟ್ ಮಾಡಿದಾಗ ನಿಮ್ಮ ಒಂದು ತಾಲೂಕು ತೋರಿಸುತ್ತೆ. ನಮ್ಮದು ಇವಾಗ ಯಾದಗಿರಿ ಜಿಲ್ಲೆ ಇದೆ, ಯಾದಗಿರಿ ಅಂತ ತೊಗೊತೀನಿ. ಯಾದಗಿರಿಯಲ್ಲಿ ತಾಲೂಕು ಕೇಳುತ್ತೆ. ಯಾವ ಒಂದು ತಾಲೂಕಿಗೆ ಇಲ್ಲಿ ಕಾಲ್ಫಾರ್ಮ್ ಆಗಿದೆ ಅಂತ ಇಲ್ಲಿ ಕೂಡ ತೋರಿಸುತ್ತೆ ನಿಮಗೆ. ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಜಿಲ್ಲೆ ಇದ್ದರೆ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಜಿಲ್ಲೆ ಇಲ್ಲ ಅಂದರೆ ಅಲ್ಲಿ ನಿಮ್ಮ ಒಂದು ಜಿಲ್ಲೆಗೆ ಕಾಲ್ಫಾರ್ಮ್ ಆಗಿಲ್ಲ ಅಂತ ಅರ್ಥ ಆಗುತ್ತೆ. ನಿಮ್ಮ ಒಂದು ಜಿಲ್ಲೆ ಹೆಸರಲ್ಲಿ ಬಂದಿಲ್ಲ ಅಂದರೆ ನಿಮ್ಮ ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ನಿಮ್ಮೊಂದು ಜಿಲ್ಲೆ, ನಿಮ್ಮೊಂದು ತಾಲೂಕು ಇದೆಯಾ ಅಂತ ನೋಡ್ಕೋಬೇಕು. ಇದ್ದರೆ ಅಪ್ಲೈ ಮಾಡಬೇಕು. ಇಲ್ಲಾಂದರೆ ನೀವು ನಿಮ್ಗೆ ಕಾಲ್ಫಾರ್ಮ್ ಆಗೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಗುರುಮಿಟ್ಕಲ್, ಶಾಪುರ್, ಯಾದಗಿರಿಗೆ ಕಾಲ್ಫಾರ್ಮ್ ಆಗಿದೆ. ಇಲ್ಲಿ ಮೊದಲಿಗೆ ಈ ಒಂದು ಶಾಪುರ್ ತಗೊಳ್ಳೋಣ. ಶಾಪುರಲ್ಲಿ ಎಲ್ಲೆಲ್ಲಿ ಈ ಒಂದು ಕಾಲ್ಫಾರ್ಮ್ ಆಗಿದೆ ಗ್ರಾಮೋನ್ ಕೇಂದ್ರಕ್ಕೆ ನೋಡೋಣ. ಶಾಪುರ್ ತಾಲೂಕು ತೊಗೊಂಡಿನಿ. ಈಗ ಗ್ರಾಮ ಪಂಚಾಯತಿ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಗ್ರಾಮ ಪಂಚಾಯತಿ ಆಯ್ಕೆ ಮಾಡ್ಕೊಂತ ಈ ರೀತಿಯಾಗಿ ನೀವು ಆಯ್ಕೆ ಮಾಡ್ಕೋಬೇಕು. ಅಣಬಿ ಅಂತಿದೆ. ಅಣಬಿ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆ, ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಗ್ರಾಮ ಪಂಚಾಯತಿ ಇಲ್ಲಿ ಶೋ ಆಗ್ತಿದ್ರೆ ಅದನ್ನು ಮಾತ್ರ ನೀವು ತಿಳ್ಕೋಬೇಕು. ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆ ಅಂತ. ಈ ಒಂದು ಅಣಬಿ ಗ್ರಾಮ ಪಂಚಾಯತಿಗೆ ಬರುವಂಥ ಎಷ್ಟು ಗ್ರಾಮಗಳಿದಾವೋ ಅಷ್ಟು ಗ್ರಾಮದಲ್ಲಿ ನೀವು ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಹಾಕ್ಬೋದು. ಆಲ್ರೆಡಿ ಆ ಒಂದು ಗ್ರಾಮದಲ್ಲಿ ಗ್ರಾಮೋನ್ ಕೇಂದ್ರ ಇರಬಾರ್ದು. ಇದ್ದರೆ ಅದೇ ಊರಿಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರೋದಿಲ್ಲ. ಯಾವ ಊರಲ್ಲಿ ಇರೋದಿಲ್ಲ ಗ್ರಾಮೋನ್ ಕೇಂದ್ರ, ಆ ಒಂದು ಊರಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ಗ್ರಾಮೋನ್ ಕೇಂದ್ರ ಅರ್ಜಿ ಆಹ್ವಾನ ಆಗಿದೆಯಾ ಇಲ್ಲ ಅಂತ ನೀವೇ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ನಿಮಗೆ ಕಲಬುರಗಿ ಡಿವಿಷನಲ್ಲಿ ನಿಮ್ಗೆ ಯಾವ ತಾಲೂಕು ಅಂತ ಇದೆ. ಈಗ ಬೆಳಗಾವಿ ತಗೊಳ್ಳೋಣ. ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ವಿಜಯಪುರ ಕೊಟ್ಟಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವಾಗ ಕಾಲ್ಫಾರ್ಮ್ ಆಗಿದೆ ನೋಡಿ. ಇಷ್ಟು ಜಿಲ್ಲೆಗಳಿಗೆ ಕಾಲ್ಫಾರ್ಮ್ ಆಗಿದೆ. ಈ ಒಂದು ಜಿಲ್ಲೆಯಲ್ಲಿ ನೀವು ಏನಾದರೂ ಒಳಪಡ್ತಾ ಇದ್ದರೆ, ನೀವು ಜಿಲ್ಲೆಯವರಾಗಿದ್ದರೆ ಆ ಒಂದು ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಂಪಲಾಗಿ ವಿಜಯಪುರ ತಗೊಳ್ಳೋಣ. ವಿಜಯಪುರದಲ್ಲಿ ನೋಡಿ ತಾಲೂಕು ಸಿಂದಗಿ ತಾಲೂಕಿಗೆ ಅರ್ಜಿ ಆಹ್ವಾನ ಆಗಿದೆ. ಸಿಂದಗಿ ತಾಲೂಕಿನಲ್ಲಿ ಯಾವ ಪಂಚಾಯತಿಪ್ಪ ಅಂದರೆ ಕೋಕಟ್ನೂರು ಅಂತಿದೆ. ಕೋಕಟ್ನೂರು ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು. ನೀವು ಚೆಕ್ ಮಾಡ್ಕೋಕೆ ಬಂದಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ನಿಮ್ಮದು ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಒಂದು ಗ್ರಾಮ ಪಂಚಾಯತಿಗೆ ನೀವು ಬರ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ. ಆ ಒಂದು ನಿಮಗೆ
ಜಿಲ್ಲೆ ತಾಲೂಕಿಗೆ ಅರ್ಜಿ ಆಹ್ವಾನ ಆಗಿದೆ ಇಲ್ಲ ಅಂತ ನಾನೇ ಚೆಕ್ ಮಾಡಿ ನಿಮಗೆ ಕಮೆಂಟಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೇನೆ. ಮತ್ತು ಗ್ರಾಮೋನ್ ಕೇಂದ್ರಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ಹಿಂದೆ ವಿಡಿಯೋ ಕೂಡ ಮಾಡಿದೆ ನಾನು. ಅದನ್ನು ಯಾವ ರೀತಿ ಸಲ್ಲಿಸೋದು ಅಂತ ಅದ್ರ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ವಿಡಿಯೋ ನೋಡಿಕೊಂಡು ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಕೇವಲ ₹100 ಪೇಮೆಂಟ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಎಲ್ಲಿ ಕೂಡ ಹೋಗೋ ಅವಶ್ಯಕತೆ ಇಲ್ಲ. ತುಂಬ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಅರ್ಜಿ ಹಾಕಿ ತೋರಿಸಿದ್ದೀನಿ ನಾನು. ಪ್ರತಿ ವರ್ಷ ಕೂಡ ತೋರಿಸ್ತೀನಿ ನಾನು ಅರ್ಜಿ ಹಾಕಿ ಯಾವ ರೀತಿ ಅಂತ. ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ವಿಡಿಯೋ ನೋಡಿಕೊಂಡು ನೀವೇ ನಿಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಇದಿಷ್ಟು ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿ ಆಹ್ವಾನ ಆಗಿರುವ ಜಿಲ್ಲೆಗಳು ಮತ್ತು ವಿಭಾಗ ಎಲ್ಲ ಹೇಳಿಕೊಟ್ಟಿದ್ದೀನಿ. ನಿಮಗೆ ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ, ಗ್ರಾಮ ಪಂಚಾಯತ್ ಯಾವುದು ಅಂತ ನನಗೆ ಕಮೆಂಟ್ ಮಾಡಿ, ಆ ಒಂದು ಗ್ರಾಮ ಪಂಚಾಯತಿಗೆ ಅರ್ಜಿ ಆಹ್ವಾನ ಆಗಿದೆಯಾ ಇಲ್ಲ ಅಂತ ನಾನು ನಿಮಗೆ ಕಮೆಂಟ್ ಮೂಲಕ ನಿಮಗೆ ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತೀನಿ. ಮಾಹಿತಿಯನ್ನು ನೀವು ತಿಳ್ಕೊಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.